ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಮಾತ್ರಾ ಮಂತ್ರಗಳ ಬಗ್ಗೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಯಾಕಂದರೆ ಓನ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಆಗಿರೋದ್ರ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂತ ನಿಮ್ಮ ಮುಂದೆ ಹೇಳೋಣ. ನಿಮಗೂ ಏನಾದರೂ ಈ ಥರ ಅನುಭವ ಆಗಿದ್ರೆ ನೀವು ಶೇರ್ ಮಾಡಿ ಕಮೆಂಟಲ್ಲಿ. ಏನಂದರೆ ನಾನು ಫಸ್ಟ್ ಇದೆಲ್ಲ ನಂಬ್ತಾ ಇರಲಿಲ್ಲ, ಈ ಮಾಟ ಮಂತ್ರ ಇದೆಲ್ಲ ಏನೂ ನಂಬ್ತಾ ಇರಲಿಲ್ಲ. ಸುಮ್ಮನೆ ಏನೋ ಜಾಸ್ತಿ ದೇವ್ರ ಪೂಜೆನೂ ಮಾಡ್ತಾ ಇರಲಿಲ್ಲ, ದೇವಸ್ಥಾನಗಳಿಗೂ ಹೋಗ್ತಿರಲಿಲ್ಲ, ದೇವ್ರನ್ನೂ ಅಷ್ಟಾಗಿ ನಂಬ್ತಾ ಇರಲಿಲ್ಲ ನಾನು ಚಿಕ್ಕದ್ರಿಂದ. ಯಾವಾಗ ನನಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು, ಯಾವಾಗೇನೋ ಲೈಫಲ್ಲಿ ಏನಪ್ಪ ಇದು ಈ ಥರ ಆಗ್ತಿದೆ, ಏನು ಮಾಡಿದ್ದೀವಿ ಅಂದ್ಕೊಂಡು ಹುಡ್ಕೊಂಡು ಹೋದಾಗ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಮಾಟ ಮಂತ್ರ ಮಾಡೋರು, ನಮಗೆಲ್ಲ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣಿಟ್ಟಿರೋರು ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ನಾವೇನು ಅನ್ಕೊಬಿಡ್ತೀವಿ, ಯಾರು ಏನು ಮಾಡಿಸ್ತಾರೆ, ನಾವೇನು ಮಾಡಿದ್ದೀವಿ, ಏನಕ್ಕೆ ನಮಗೆ ಮಾಡಿಸ್ಬೇಕು, ಇನ್ನೂ ಬೇಕಾದರೆ ಅವರೇ ನಮಗೆ ಕೆಟ್ಟದ್ದು ಮಾಡಿರ್ತಾರೆ, ಅವರೇ ನಮಗೆ ಮೋಸ ಮಾಡಿರ್ತಾರೆ, ಅವರೇ ನಮ್ಮ ಹತ್ರ ದುಡ್ಡೆಲ್ಲ ತಗೊಂಡು ಏನೋ ಒಂದು ಕೊಡ್ದೇ ಇರ್ತಾರೆ, ನಮಗೇನಕ್ಕೆ ಮಾಡ್ತಾರೆ ಅವರು ಅನ್ಕೋತೀವಿ. ಬಟ್ ಅವ್ರ ಮುಂದೆ ನಾವು ಚೆನ್ನಾಗಿರೋದೆ, ನಾವು ಖುಷಿಯಾಗಿರೋದೆ, ನಾವು ಓಡಾಡ್ಕೊಂಡಿರೋದೇ ಅವ್ರಿಗಾಗಲ್ಲ. ಯಾಕಂದರೆ ಅಯ್ಯೋ ನಮ್ಮ ಮುಂದೆ ಚೆನ್ನಾಗಿದ್ದಾಳೆ, ನಮ್ಮ ಮುಂದೆ ಚೆನ್ನಾಗಾಗ್ಬಿಟ್ರೆ, ನಮ್ಮ ಮುಂದೆ ಚೆನ್ನಾಗಿ ಓಡಾಡ್ಕೊಂಡಿದ್ಬಿಟ್ರೆ ಅದನ್ನು ನಾವು ನೋಡಬೇಕಲ್ಲ. ನಮಗಿಂತ ಒಂದು ಲೆವೆಲ್ ಮೇಲೆ ಬಂದ್ಬಿಟ್ರೆ, ನೀವೆಲ್ಲೇ ಹೋಗಿ ಅಕ್ಕಪಕ್ಕದ ಮನೆಯವರಿಂದ ಹಿಡಿದು, ಫ್ರೆಂಡ್ ಸರ್ಕಲಿಂದ ಹಿಡಿದು, ಕೆಲಸ ಮಾಡೋ ಕಡೆಯಿಂದ ಹಿಡಿದು ಎಲ್ಲ ಕಡೆನೂ ಇದೇ ಥರ. ಇವಾಗ ಏನಾದರೂ ಒಂದು ಸ್ವಲ್ಪ ನಾವೇನಾದರೂ ಒಂದು ಒಳ್ಳೆ ಹೆಸರು ಬರೋದು, ಒಳ್ಳೆ ಕೆಲಸಗಳು ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ನಮಗಿಂತ ಏನು ಮುಂದೆ ಬಂದ್ಬಿಟ್ಟು ನಮಗಿಂತ ನೀವು ಮಾಡಿಬಿಟ್ರೆ ಅಂತ ಅಂದ್ಕೊಂಡು ಈ ಥರ ಮಾಡಿಸೋರು ಇರ್ತಾರೆ. ಅದು ಹೆಂಗೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ನಮಗೆ ಅವ್ರವ್ರಿಗೆ ಅನುಭವ ಆಗಬೇಕು. ಏನಾದರೂ ಫೈನಾನ್ಷಿಯಲ್ ಇಶ್ಯೂ ಆಗೋದು, ಏನೋ ಒಂಥರ ಏನೋ ಕೆಲಸಗಳು ಸ್ಟಾಪ್ ಆಗೋದು, ಇನ್ನೊಂದು ವಿಷಯ ಮದುವೆ ಆಗದೇ ಇರೋ ಥರ ಮಾಡಿಸೋದು, ಈ ಥರ ಎಲ್ಲ ಇದೆ. ಮತ್ತು ನಮಗೆ ಮನೇಲಿ ಜಗಳ ಮಾಡಿಸೋದು, ಯಾವಾಗಲೂ ಏನೇನೋ ಅವ್ರ ಇಷ್ಟ ಹೆಂಗೆ ಮಾಡಿಸ್ತಾರೋ ಗೊತ್ತಿಲ್ಲ. ಮಾತ್ರ ಒಂದಲ್ಲ ಒಂದಿನ ಅವ್ರು ಮಾಡಿಸಿರೋದು ಅವ್ರಿಗೆ ರಿಪೀಟ್ ಆಗುತ್ತೆ. ಅಲ್ಲಿ ತನಕ ಅವ್ರದ್ದು ಆಟಗಳು ನಡೆಯುತ್ತೆ. ನಾವೊಂದು ದೇವರು ಒಳ್ಳೆ ರೀತಿ ಒಳ್ಳೆ ತಂದಲ್ಲಿ ನಾವು ಯಾರಿಗೂ ಮೋಸ ಮಾಡ್ದಾನೆ, ನಾವು ಯಾರಿಗೂ ಕೆಟ್ಟದ್ದು ಬಯಸ್ತಾನೆ, ನಾವು ಇನ್ನೊಬ್ರು ತೊಂದರೆ ಕೊಡ್ದಾನೆ ಬದುಕಿದ್ರೆ ಅವ್ರಿಗೆ ಅವರು ಟೈಮ್ ಮುಗಿದ ಮೇಲೆ ಅವ್ರ ಕರ್ಮ ಅವ್ರಿಗೆ ರಿಪೀಟ್ ಆಗುತ್ತೆ. ಅದು ಯಾರಿಗೆ ಮಾಡಿಸಿರ್ತಾರೆ ಅವ್ರಿಗೆ ಸರಿಯಾಗಿ ಆಗೋ ತನಕನೂ ಅವ್ರು ಇದೇ ಥರ ಕೆಲಸ ಮಾಡಿಕೊಂಡು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಈ ಥರ ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ. ನೋಡೋಣ ಇನ್ನೂ ಎಷ್ಟು ದಿನ ಈ ಥರ ಮಾಡಿಸ್ತಾನೆ ಇರ್ತೀರಾ, ಈ ಥರ ಮಾಡ್ತಾನೆ ಇದ್ದೀರಾ, ಏನು ನೀವು ಸಾಯೋ ತನಕ ಮಾಡ್ತಾನೆ ಇರಿ. ನಿಮಗೆ ಒಂದಲ್ಲ ಒಂದಿನ ಅದ್ರ ಕರ್ಮ ಸರಿಯಾಗಿ ಬಂದು ನಿಮಗೆ ಎದ್ದೇಳೋಕ್ಕಾಗಬಾರ್ದು, ಆ ಥರ ಆಗ್ಬಿಡ್ಬೇಕು. ಇವಾಗ ನಾವೇನು ಅನುಭವಿಸ್ತಾ ಇದ್ದೀವಿ, ಏನೇನು ಪರಿಸ್ಥಿತಿ ಇದ್ದೀವಿ, ಅದೆಲ್ಲ ನಿಮಗೆ ಒಂದೊಂದಾಗಿ ಬರಬೇಕು. ಯಾರೇ ಆಗಿರ್ಬೋದು, ನಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಾವು ವರ್ಕ್ ಮಾಡೋ ಪ್ಲೇಸಲ್ಲೇ ಆಗಿರ್ಬೋದು. ಫಸ್ಟು ಯಾರಾದರೂ ಒಳ್ಳೆ ಚೆನ್ನಾಗಿ ಬದುಕ್ತಿದ್ದಾರೆ ಅಂದರೆ ಸುಮ್ಮನೆ ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದೇ ಆಗಲಿ, ಈ ಥರ ಇನ್ಸೈಡ್ ಏನೇನೋ ಮಾಡೋದಾಗಲಿ ಮಾಡ್ತೀರಾ. ಫಸ್ಟು ಬಿಡಿ. ನೀವೇನು ಕೊಟ್ಟಿದ್ದೀರಾ, ಈ ಥರ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಕೊಟ್ಟಿದ್ದೀರಾ, ಅದನ್ನ ತಿಳ್ಕೊಂಡು ಬದುಕಿ. ಫಸ್ಟು ನೀವು ಹುಟ್ಟಿರೋದು ನಿಮ್ಮ ಆಸೆಗಳು ಬ್ಯಾಲೆನ್ಸ್ ಇರೋದಕ್ಕೆ ಹುಟ್ಟು ಬಂದಿದ್ದೀರಾ. ಅದನ್ನ ಬಿಟ್ಟು ಬೇರೆಯವ್ರದ್ದು ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಕೂತಿರಬೇಡಿ. ನಿಮ್ದೇನಿದೆ ನಿಮ್ಮ ಕೆಲಸ ಮಾಡ್ಕೊಂಡು ನೀವು ಇನ್ನೊಬ್ರು ತಂಟೆಗೆ ಹೋಗ್ದೇ ಲೈಫ್ ನಡೆಸಿ, ಇನ್ನೊಬ್ರಿಗೆ ತೊಂದರೆ ಕೊಡ್ದೇ ಸುಮ್ಮನೆ ಇದ್ದೀರಾ. ನೀವು ಮಾಡ್ತಾನೆ ಇದ್ದೀರಾ, ನಿಮ್ಮ ಬುದ್ಧಿನೇ ಅದು. ಯಾಕಂದರೆ ನೀವು ಹುಟ್ಟಿರೋದೇ ಹಂಗೆ. ಯಾಕಂದರೆ ಒಳ್ಳೆ ಫ್ಯಾಮಿಲಿಯಿಂದ, ಒಳ್ಳೆ ಸಂಸ್ಕಾರದಿಂದ ಬಂದಿದ್ರೆ ಇವೆಲ್ಲ ಮಾಡಲ್ಲ, ಇವೆಲ್ಲ ಬರೋದು ಇಲ್ಲ ಅವರಿಗೆ. ಯಾಕೆ ಹುಟ್ಟಿ ಬಂದಿರ್ತೀರ ಆ ಥರ ಫ್ಯಾಮಿಲಿಯಿಂದ, ಅದಕ್ಕೆ ನೀವು ಅದೇ ಥರ ಬುದ್ಧಿ ಕಲ್ತಿದ್ದೀರಾ, ಅದೇ ಥರ ಆಗ್ತೀರ. ನಾವು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಕರ್ಮ ನೀವು ಅನುಭವಿಸಿ ನೀಟಾಗಿ. ಯಾವಾಗ ಗೊತ್ತಾಗುತ್ತೆ, ಅಯ್ಯೋ ನಾವು ಅವ್ರಿಗೆ ಈ ಥರ ಮಾಡಿದ್ದೀವಿ, ಅಯ್ಯೋ ನಾವು ಇವ್ರಿಗೆ ಈ ಥರ ಮೋಸ ಮಾಡಿದ್ದೀವಿ, ಈ ಥರ ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ದೀವಿ, ಅದಕ್ಕೆ ನಮ್ಗೆ ಈ ಥರ ಆಯಿತು ಅಂತ ನಿಮಗೆ ಅನ್ನಿಸ್ಬೇಕು. ಅಲ್ಲಿವರೆಗೂ ನೀವು ಇದೇ ಬುದ್ಧಿ ಕಲಿತು ಆಟ ಆಡ್ಕೊಂಡು ಒಟ್ಟಿನಲ್ಲಂತೂ ನಿಮಗಂತೂ ಒಳ್ಳೇದಾಗಲ್ಲ. ಅದಂತೂ ಸತ್ಯ. ಯಾರೇ ಆಗಿರ್ಬೋದು, ಒಳ್ಳೇದು ಆಗಲ್ಲ. ನಿಮ್ಮ ಲೈಫಲ್ಲಿ ನಿಮಗೆ ನೆಮ್ಮದಿನೂ ಆಗಲ್ಲ. ನಾವು ನೆಮ್ಮದಿ ಆಗಾದರೂ ಮಲ್ಕೋತೀವಿ, ನಿಮ್ಮ ನೆಮ್ಮದಿ ಮಲ್ಕೊಳ್ಳೋದು ಇಲ್ಲ. ನೀವು ಆ ಥರ ಪರಿಸ್ಥಿತಿ ನಿಮಗೆ ಬರೋ ತನಕ ನೀವು ಹಂಗೇ ಇರಿ, ಹಂಗೆ ಆಡ್ತಾಯಿರಿ.